ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವೆನಿಜುಲಾ ನಂತರ ಅಮೆರಿಕದ ಟಾರ್ಗೆಟ್ ಇರಾನಿನ ಖಮೇನಿನ. ಅಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಖಮೇನಿ ಈಗಾಗಲೇ ದೇಶ ಬಿಟ್ಟು ಓಡ್ ಹೋಗೋ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರ. ರಷ್ಯಾ ಅವರಿಗೆ ಆಶ್ರಯವನ್ನು ಕೊಡುತ್ತಾ ಇಂಥ ಅನುಮಾನಗಳಲ್ಲಿ ಶುರುವಾಗಿರೋ ಬೆನ್ನಲ್ಲೇ ಇರಾನ್ನಲ್ಲಿ ನಾಗರಿಕ ಪ್ರತಿಭಟನೆಗಳು ಕೂಡ ತೀವ್ರ ಆಗ್ತಾ ಇವೆ. ಒಂದ್ ಕಡೆ ಹಿಜಾಬ್ನ ಕಿತ್ತೆಸೆದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾ ಇರೋ ಹೆಣ್ಣು ಮಕ್ಕಳಾದ್ರೆ, ಮತ್ತೊಂದು ಕಡೆ ಆರ್ಥಿಕ ಕುಸಿತ, ಕರೆನ್ಸಿ ಮೌಲ್ಯ ಕುಸಿತ, ಬೆಲೆ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರೋ ಜನಸಂಖ್ಯೆ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಅಲ್ಲಿ ನಡೀತಿರೋ ಪ್ರತಿಭಟನೆಗಳಲ್ಲಿ 33 ಜನ ಸಾವಿಗೀಡಾಗಿದ್ದಾರೆ, ಸಾವಿರಾರು ಜನ ಬಂಧಿತರಾಗಿದ್ದಾರೆ ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ಹೇಳ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಬನ್ನಿ ನೋಡೋಣ. ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ನೀವು ಅಯೋಧ್ಯೆಗೋ ಕಾಶಿಗೂ ಹೋಗಬೇಕು ಅಂದ್ಕೊಂಡಿದ್ರೆ ಇನ್ನು ಮುಂದೆ ಹೆಚ್ಚು ಯೋಚನೆ ಮಾಡಬೇಕಿಲ್ಲ. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮಗಲ್ಲಿ ದರ್ಶನ ಮಾಡಿಸಿ ಕರ್ಕೊಂಡು ಬರೋ ಕೆಲಸವನ್ನು ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಮಾಡ್ತಾ ಇದೆ. ಇದೇ ಫೆಬ್ರವರಿ 17ನೇ ತಾರೀಕು ಅವರೊಂದು ಟೂರ್ ಪ್ಯಾಕೇಜನ್ನು ಮಾಡಿದ್ದಾರೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಮುಂತಾದ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ನಿಮಗೆ ಮಾಡಿಸ್ತಾರೆ. ಆ ಪ್ರವಾಸದ ಪ್ಯಾಕೇಜ್ಗೆ ಅವರು 39,500 ರೂಪಾಯಿಯಷ್ಟು ಹಣವನ್ನು ತಗೋತಾರೆ. ನಿಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾರೆ. 3 ಸ್ಟಾರ್ ಹೋಟೆಲಲ್ಲಿ ವಸತಿ ವ್ಯವಸ್ಥೆ, ದೇವರ ದರ್ಶನ, ಅತ್ಯುತ್ತಮ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜ್ ಎಲ್ಲವನ್ನು ಸಂಸ್ಥೆನೇ ನೋಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಎಲ್ಲ ಕಡೆನೂ ಟೂರ್ ಮ್ಯಾನೇಜರ್ಗಳು ಇರ್ತಾರೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತೆ. ನೆನಪಿಡಿ, ಇದೇ ಫೆಬ್ರವರಿ 17ನೇ ತಾರೀಕು ಕಾಶಿ ಅಯೋಧ್ಯ ಯಾತ್ರೆ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ 70-228-4866 7022848666 ನಂಬರಿಗೆ ಕರೆ ಮಾಡಿ ನಿಮ್ಮ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇರಾನ್ ಧಗಧಗಿಸ್ತಾ ಇದೆ. ಅಲ್ಲಿ ಆಗಾಗ ಪ್ರತಿಭಟನೆಗಳಾಗ್ತಾ ಇರುತ್ತವೆ ಮತ್ತು ಅದನ್ನು ಹತ್ತಿಕ್ಕೋ ಕೆಲಸವನ್ನು ಕೂಡ ಅಲ್ಲಿನ ಆಡಳಿತ ಮಾಡ್ತಾ ಇರುತ್ತೆ ಅನ್ನೋದು ನಿಜಾನೇ. ಆದರೂ ಈಗ ಶುರುವಾಗಿರೋದು ಈ ಹಿಂದಿನ ಎಲ್ಲ ಪ್ರತಿಭಟನೆಗಳನ್ನು ಮೀರಿಸೋ ಹಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಅಲ್ಲಿನ ರಾಜಾಡಳಿತದ ವಿರುದ್ಧ ಮುಲ್ಲಾಗಳು ಹಾಗೂ ಕಮ್ಯುನಿಸ್ಟರು ಸೇರಿ ಶುರು ಮಾಡಿದ್ದ ಪ್ರತಿಭಟನೆಗಳ ನೆನಪನ್ನ ಇದು ಮತ್ತೆ ತರ್ತಾ ಇದೆ. ಗೆಳೆಯರೆ, ಇರಾನ್ನಲ್ಲಿ 1979 ದೊಡ್ಡ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಅವತ್ತಿಗೆ ಇರಾನ್ ಅನ್ನ ರಾಜ ಮೊಹಮ್ಮದ್ ರೇಜಾ ಶಾ ಪೆಹಲವಿ ಆಳ್ತಾ ಇದ್ದ. ಆತನ ತಲೆ ಮೇಲೆ ಅಮೆರಿಕಾದ ಹಸ್ತ ಇತ್ತು. ಶಾ ಪೆಹಲವಿ ತುಂಬಾ ಸೆಕ್ಯುಲರ್ ಕೂಡ ಆಗಿದ್ದ. ಇರಾನ್ನಲ್ಲಿ ಪಶ್ಚಿಮದ ಶೈಲಿಯ ಬದಲಾವಣೆಗಳನ್ನು ತರೋದಕ್ಕೆ ಆತ ಪ್ರಯತ್ನಗಳನ್ನು ಮಾಡ್ದ. ತೈಲದ ಆದಾಯ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಆರ್ಥಿಕತೆ ಅನ್ನೋದು ಆತನಿಗೆ ಅರ್ಥ ಆಗಲಿಲ್ಲ. ಆದಾಯ ಮತ್ತು ಖರ್ಚುಗಳನ್ನು ನಿಭಾಯಿಸುವುದು ಗೊತ್ತಾಗಲಿಲ್ಲ. ರಕ್ಷಣಾ ಬಜೆಟ್ ಅನ್ನ ರಾಜ ಏಕಾಏಕಿ ಹೆಚ್ಚು ಮಾಡ್ಕೊಳ್ತಾ ಹೋದ. ಬಜೆಟ್ನ 50% ಸೇನೆಗೆ ಮತ್ತು ಆಯುಧ ಖರೀದಿಗೆ ಮೀಸಲಿಡಲಾಯಿತು. ಅದರ ಜೊತೆ ಅಲ್ಲಿ ವೈಟ್ ರೆವಲ್ಯೂಷನ್ ಶುರುವಾಯಿತು. ಜಮೀನ್ದಾರರಿಂದ ಭೂಮಿಯನ್ನ ಸರ್ಕಾರ ಕಸಿದು ಬಡವರಿಗೆ ಹಂಚೋ ಕೆಲಸವನ್ನು ಪ್ರಾರಂಭ ಮಾಡಿತು. ಶಿಕ್ಷಣದಲ್ಲಿ ಸುಧಾರಣೆ, ಮಹಿಳೆಯರ ಹಕ್ಕುಗಳನ್ನು ಉತ್ತೇಜಿಸುವುದು, ಇಂಥ ಒಂದಷ್ಟು ಸುಧಾರಣಾ ಕ್ರಮಗಳನ್ನು ಮೊಹಮ್ಮದ್ ರೇಜಾ ಶಾ ಪೆಹಲವಿಯ ಆಡಳಿತ ಕೈಗೆತ್ತಿಕೊಳ್ತು. ಇದು ಗ್ರಾಮೀಣ ಭಾಗದಲ್ಲಿನ ಜನರನ್ನ ಸಿಟ್ಟಿಗೆಬ್ಬಿಸಿದ್ದು ಮಾತ್ರ ಅಲ್ಲ, ಆರ್ಥಿಕ ಸಮಸ್ಯೆಗಳಿಗೆ ಕೂಡ ಕಾರಣ ಆಗ್ತಾ ಹೋಯಿತು. ಅಲ್ಲಿ ಯಾವಾಗ ಜಮೀನುಗಳನ್ನ ಸರ್ಕಾರ ಕಿತ್ಕೊಳ್ತಾ ಹೋಯ್ತೋ, ರೈತರು ಹಾಗೂ ಜಮೀನ್ದಾರರು ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಇನ್ನು ಜಮೀನುಗಳು ಮತೀಯ ಸಂಸ್ಥೆಗಳು ಹಾಗೂ ಅವುಗಳನ್ನ ನಿಯಂತ್ರಿಸುವ ಶ್ರೀಮಂತ ಕುಟುಂಬಗಳ ಕೈಯಲ್ಲಿದ್ವು. ಅವರು ಮಾಲೀಕತ್ವ ಕಳ್ಕೋಬೇಕಾಗಿ ಬಂದಾಗ ಜನರನ್ನ ಸರ್ಕಾರದ ವಿರುದ್ಧ ಎತ್ತಿಕಟ್ಟಿದ್ರು. ಸೆಕ್ಯುಲರಿಸಂ ಅಲ್ಲಿನ ಮತೀಯ ಮುಖಂಡರ ಅಸಹನೆಗೆ ಕಾರಣ ಆಗ್ತಾ ಇತ್ತು. ಮಹಿಳಾ ಸ್ವಾತಂತ್ರ್ಯ, ಹಿಜಾಬ್, ಬುರ್ಖಾಗಳಿಗೆ ಮುಕ್ತಿ, ಮಹಿಳೆಯರಿಗೆ ವೋಟಿಂಗ್ ಹಕ್ಕು, ಇದನ್ನ ಸಹಿಸಿಕೊಳ್ಳೋದಕ್ಕೆ ಮುಲ್ಲಾಗಳಿಗೆ ಸಾಧ್ಯ ಆಗಲಿಲ್ಲ. ಅವರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ಇನ್ನು ಅಲ್ಲಿ ವಿದೇಶಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಇದು ಅಲ್ಲಿನ ಕಮ್ಯುನಿಸ್ಟರನ್ನ ಕೆರಳಿಸಿತ್ತು. ಅವರು ರಾಜನ ವಿರುದ್ಧ ನಿಂತರು. ಇದೆಲ್ಲದಕ್ಕೆ ಕಳಶ ಇಟ್ಟ ಹಾಗೆ ಭೂ ಸುಧಾರಣೆಗಳ ಕಾರಣಕ್ಕೆ ಕೃಷಿ ನಿಂತೋಗಿ ಆಹಾರ ಪದಾರ್ಥಗಳನ್ನು ಆಮದು ಮಾಡಿಕೊಳ್ಳೋ ಪರಿಸ್ಥಿತಿ ಒದಗಿ ಬಂತು. ಇದು ಬೆಲೆ ಏರಿಕೆಗೆ ಕಾರಣ ಆಯಿತು. ಹಣದುಬ್ಬರವನ್ನು ಹೆಚ್ಚು ಮಾಡ್ತು. ಎಲ್ಲ ಚೆನ್ನಾಗಿದ್ದಾಗ ರಾಜನನ್ನ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದ ಜನನೇ ಈಗ ಸಿಡಿಮಿಡಿಗೊಳ್ಳೋದಕ್ಕೆ ಶುರು ಮಾಡಿದ್ರು. ಅದನ್ನ ಮುಲ್ಲಾಗಳು, ಕಮ್ಯುನಿಸ್ಟರು ಬಳಸ್ಕೊಳ್ತಾ ಹೋದ್ರು. ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರು ಆದವು. ಅದನ್ನ ಮಟ್ಟ ಹಾಕೋದಕ್ಕೆ ರಾಜ ತನ್ನ ಸೇನೆಯನ್ನ, ಭದ್ರತಾ ಪಡೆಗಳನ್ನ ಬಳಸ್ತಾ ಹೋದ. ದಮನ ಮಾಡಿದಷ್ಟು ಪ್ರತಿಭಟನೆಗಳು ಹೆಚ್ಚಾದವು. ಇನ್ನು ಅಮೆರಿಕದ ಕೈಗೊಂಬೆಯಂತಿದ್ದ ಈ ರಾಜನ ವಿರುದ್ಧ ಸೋವಿಯತ್ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅದರ ಪರಿಣಾಮ ಜನ ದೊಡ್ಡ ಮಟ್ಟದಲ್ಲಿ ದಂಗೆ ಇದ್ರು. ಅದರ ನಾಯಕತ್ವವನ್ನು ಮತಗುರುಗಳು, ಶ್ರೀಮಂತರು ವಹಿಸಿಕೊಂಡ್ರು. ವ್ಯಾಪಾರಿಗಳು, ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ಅದು ಖಮೇನಿ ನೇತೃತ್ವದ ಇಸ್ಲಾಮಿಕ್ ಕ್ರಾಂತಿಗೆ ಕಾರಣ ಆಯಿತು. ಆ ಇಡೀ ಹೋರಾಟದ ಹಿಂದೆ ಕಮ್ಯುನಿಸ್ಟರ ಪಾತ್ರ ಕೂಡ ತುಂಬಾ ದೊಡ್ಡದಿತ್ತು. ಆದರೆ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಕಮ್ಯುನಿಸ್ಟರನ್ನೆಲ್ಲ ಹಿಡಿದು ಕೊಲ್ಲಿಸಿದ ಖಮೇನಿ ಇಡೀ ಇರಾನನ್ನು
ಮತದ ಅಡಿಗೆ ತಗೊಂಡು ಬಂದು ಇಸ್ಲಾಮಿಕ್ ಆಡಳಿತವನ್ನು ಶುರು ಮಾಡ್ದ. ಇದೆಲ್ಲ ಆಗಿದ್ದು 1979ರಲ್ಲಿ. ಈಗ 45 ವರ್ಷಗಳ ನಂತರ ಇರಾನ್ನಲ್ಲಿ ಮತ್ತೆ ಅದೇ 79ರ ಪರಿಸ್ಥಿತಿ ಎದ್ದು ಕಾಣ್ತಾ ಇದೆ. ಅಲ್ಲಿ ಮತ್ತೆ ಬೆಲೆ ಏರಿಕೆಗಳು, ಹಣದುಬ್ಬರ, ಕರೆನ್ಸಿ ಮೌಲ್ಯದ ಕುಸಿತ ಇವೆಲ್ಲ ಕಾಣ್ತಾ ಇವೆ. ಅದರ ಹಿಂದೆ ಇರಾನಿನ ಆಡಳಿತದ ಆಯುಧ ವ್ಯಾಮೋಹ ಎದ್ದು ಕಾಣ್ತಾ ಇದೆ. ಈ ಭಾಗದಲ್ಲಿ ಅತಿ ಬಲಿಷ್ಠನಾಗಬೇಕು ಅಂತ ಹೊರಟ ರಾಜ ಅವತ್ತು ಯಾವ ತಪ್ಪನ್ನ ಮಾಡ್ಕೊಂಡೋ ಅದನ್ನೇ ಶಿಯಾ ಪ್ರಾಬಲ್ಯವನ್ನ ಈ ಭಾಗದಲ್ಲಿ ಸಾಧಿಸಬೇಕು ಅಂತ ಹೊರಟ ಇಸ್ಲಾಮಿಕ್ ಆಡಳಿತ ಕೂಡ ಮಾಡಿಕೊಂಡಿದೆ. ಅವತ್ತು ಆಡಳಿತ ಪತನಕ್ಕೆ ಸೋವಿಯತ್ ಸಹಾಯ ಮಾಡಿತ್ತು. ಇವತ್ತು ಇಸ್ಲಾಮಿಕ್ ಆಡಳಿತದ ಪತನಕ್ಕೆ ಅಮೆರಿಕ ಹಾಗೂ ಇಸ್ರೇಲುಗಳು ಸಹಾಯ ಮಾಡ್ತಾ ಇವೆ. 45 ವರ್ಷಗಳ ನಂತರ ಇರಾನ್ನಲ್ಲಿ ಮತ್ತೆ ಇತಿಹಾಸ ರಿಪೀಟ್ ಆಗ್ತಾ ಇದೆ. ಇರಾನಿನ ರಾಜಧಾನಿ ತೆಹರಾನ್ ಮಾತ್ರ ಅಲ್ಲ, ಅಲ್ಲಿನ 31 ರಾಜ್ಯಗಳ ಪೈಕಿ 25 ರಾಜ್ಯಗಳು ಗಲಭೆಗ್ರಸ್ತ ಆಗಿವೆ. ಅಲ್ಲೆಲ್ಲ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು. ಅವುಗಳನ್ನು ನಿಯಂತ್ರಿಸೋದಕ್ಕೆ ಒಂದು ಕಡೆ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಾತುಕತೆಗಳ ಹಾದಿಯನ್ನ ಹುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ಸ್ ಬಲಪ್ರಯೋಗದ ಮೂಲಕ ಪ್ರತಿಭಟನೆಗಳನ್ನ ದಮನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇರಾನಿನ ಸಮಸ್ಯೆ ಅಂದ್ರೆ ಅಲ್ಲಿ 2 ಪವರ್ ಸೆಂಟರ್ಗಳು. ಅಧ್ಯಕ್ಷ ಆಡಳಿತ ಮತ್ತು ಆಂತರಿಕ ವ್ಯವಸ್ಥೆಗಳನ್ನ ನೋಡ್ಕೋತಾನೆ. ಉಳಿದಂತೆ ಇನ್ನೆಲ್ಲವನ್ನ ನೋಡ್ಕೊಳ್ಳೋದು ಸರ್ವಾಧಿಕಾರಿ ಖಮೇನಿ. ಹಾಗೆ ಸಾಂಪ್ರದಾಯಿಕ ಸೇನೆ ಹಾಗೂ ಪೊಲೀಸ್ ಅಧ್ಯಕ್ಷನ ಮಾತುಗಳನ್ನು ಕೇಳುತ್ತೆ. ಇನ್ನು ಅಲ್ಲಿ ನೇರವಾಗಿ ಸರ್ವೋಚ್ಚ ನಾಯಕನಿಗೆ ಮಾತ್ರ ರಿಪೋರ್ಟ್ ಮಾಡಿಕೊಳ್ಳೋ ಇನ್ನೊಂದು ಬಲಿಷ್ಠ ರಕ್ಷಣಾ ಪಡೆ ಇದೆ. ಅದನ್ನ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಕರೀತಾರೆ. ಅವರು ದೇಶದ ಒಳಗಿನ ಮತ್ತು ಹೊರಗಿನ ಭದ್ರತೆ, ನಾನಾ ದೇಶಗಳಲ್ಲಿರುವ ಇರಾನ್ನ ಚಟುವಟಿಕೆಗಳು, ಪ್ರಾಕ್ಸಿಗಳನ್ನು ತಯಾರು ಮಾಡುವುದು, ಇದೆಲ್ಲವನ್ನ ನೇರವಾಗಿ ಖಮೇನಿಯ ಆದೇಶದ ಮೇರೆಗೆ ಈ ರೆವಲ್ಯೂಷನರಿ ಗಾರ್ಡ್ಸ್ ಮಾಡ್ತಾ ಹೋಗ್ತಾರೆ. ಇದು ಅಲ್ಲಿನ ಸೂಪರ್ ಪವರ್ ಅನ್ನಿಸಿಕೊಳ್ಳುವ ಪಡೆ. ಹೀಗಾಗಿ ಅವರು ನೇರವಾಗಿ ಖಮೇನಿ ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ, ದಮನ ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ ಅಂದರೆ ಕಳೆದ 1 ವಾರದಲ್ಲಿ 35 ಮಂದಿ ಅಲ್ಲಿ ಸಾವಿಗೀಡಾಗಿದ್ದು, ಅದರಲ್ಲಿ 29 ಮಂದಿ ಪ್ರತಿಭಟನಾಕಾರರು, 4 ಮಕ್ಕಳು, ಇನ್ನಿಬ್ಬರು ಭದ್ರತಾ ಸಿಬ್ಬಂದಿ ಇದ್ದಾರೆ. ಹಾಗೆ 1200ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಅಂತ ಮಾನವ ಹಕ್ಕು ಸಂಸ್ಥೆಗಳ ವರದಿ ಹೇಳ್ತಾ ಇದೆ. ಅಂದಹಾಗೆ ಇಂಥದ್ದೊಂದು ವರದಿಯನ್ನು ಕೊಟ್ಟಿರೋ ಸಂಸ್ಥೆ ಅಮೆರಿಕ ಮೂಲದ್ದು. ಗೆಳೆಯರೆ, ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ಇನ್ನಿತರ ದೇಶಗಳ ಕೆಂಗಣ್ಣಿಗೆ ಗುರಿ ಆಗ್ತಾ ಇರೋ ಅಂಶ. ಹಾಗೆ ನೋಡಿದ್ರೆ ರಷ್ಯಾದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಆರಂಭದ ದಿನಗಳಲ್ಲಿ ಪುತಿನ್ ಕೂಡ ಇದರ ಬಗ್ಗೆ ತೀವ್ರ ಆತಂಕವನ್ನೇ ವ್ಯಕ್ತಪಡಿಸಿದ್ರು. ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿದ್ರೆ ಅದು ಜಗತ್ತಿಗೆ ಮಾರಕ ಆಗುತ್ತೆ. ಆಯುಧಗಳಿಗೆ ಮತದ ಲೇಪನ ಆದರೆ ಮತಾಂಧರ ಕೈಗೆ ಮಾರಣಾಯುಧಗಳು ಸಿಕ್ಕಾಗತ್ತೆ ಅನ್ನೋದು ರಷ್ಯಾದ ಅವತ್ತಿನ ಆತಂಕ ಕೂಡ ಆಗಿತ್ತು. ಅದಕ್ಕೆ ಕಾರಣ ಕೂಡ ಪಾಕಿಸ್ತಾನನೇ. ಪಾಕಿಸ್ತಾನ ಅಣುಶಕ್ತ ಆದ ನಂತರ ಅಲ್ಲಿನ ಅಣುಪಿತಾಮಹ ಎಕ್ಯೂ ಖಾನ್ ಅಣುತಂತ್ರಜ್ಞಾನವನ್ನು ಇರಾನಿಗೆ, ಲಿಬಿಯಾಗೆ, ಉತ್ತರ ಕೊರಿಯಾಗೆ ಮಾರಾಟ ಮಾಡೋದಕ್ಕೆ ನಿಂತುಬಿಟ್ಟ. ಅಷ್ಟೇ ಅಲ್ಲ, ಅಣ್ವಸ್ತ್ರ ಅನ್ನೋದು ಇಸ್ಲಾಮಿಕ್ ಬಾಂಬ್ ಆಗಬೇಕು, ಅದು ಎಲ್ಲ ಮುಸ್ಲಿಮರಿಗೂ ಸಿಗಬೇಕು ಅಂತ ಆತನ ಸುತ್ತ ಇದ್ದವರು ಹೇಳೋದಕ್ಕೆ ಶುರು ಮಾಡಿದರು. ಯೋಚನೆ ಮಾಡಿ, ಈ ಇಸ್ಲಾಮಿಕ್ ದೇಶಗಳು ಯಾವಾಗ ಜವಾಬ್ದಾರಿಯುತ ಜನರ ಕೈಯಲ್ಲಿರುತ್ತವೋ, ಯಾವಾಗ ಮತಾಂಧರ ಆಡಳಿತಕ್ಕೆ ಒಳಗಾಗುತ್ತವೋ ಗೊತ್ತಿಲ್ಲ. ಹೀಗಿರುವಾಗ ಯಾವನೋ ತಲೆಕೆಟ್ಟ ಜಿಹಾದಿ ಕೈಗೆ ಅಣ್ವಸ್ತ್ರದ ಬಟನ್ ಒಂದು ಸಿಕ್ಕಿಬಿಟ್ರೆ ಜಗತ್ತಿನ ಗತಿ ಏನಾಗಬಹುದು? ಹೀಗಾಗಿನೇ ಇಸ್ಲಾಮಿಕ್ ದೇಶವೊಂದು ಅಣ್ವಸ್ತ್ರಗಳನ್ನು ಮಾಡಿಕೊಳ್ಳೋದನ್ನ ಅವತ್ತು ರಷ್ಯಾ ವಿರೋಧಿಸ್ತಾ ಇತ್ತು. ಇಸ್ರೇಲ್ ಅದನ್ನ ಅವತ್ತಿಂದಲೂ ತೀವ್ರವಾಗಿ ವಿರೋಧಿಸ್ತಲೇ ಬರ್ತಾ ಇದೆ. ಆದರೆ ಇರಾನಿಗೆ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳಲೇಬೇಕು ಅನ್ನೋ ಹಪಹಪಿ ಅವರು ಪ್ರಯೋಗಗಳನ್ನು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಇಸ್ರೇಲ್, ಸೌದಿ ಅರೇಬಿಯಾ, UAE ಮುಂತಾದ ಈ ಭಾಗದ ದೇಶಗಳು ಇರಾನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಬಯಸತ್ವೆ. ಇನ್ನು ಅಮೆರಿಕಾಗೆ ಇರಾನ್ನಲ್ಲಿನ ಅಗಾಧ ಪ್ರಮಾಣದ ತೈಲ ಮತ್ತು ಖನಿಜ ಸಂಪತ್ತುಗಳ ಮೇಲೆ ಕಣ್ಣಿದೆ. ಚೈನಾದ ವಿಸ್ತರಣೆಯನ್ನ ನಿಯಂತ್ರಿಸಬೇಕು ಅಂದ್ರೆ ಇರಾನ್ ಅನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಅಮೆರಿಕ ಬಯಸುತ್ತೆ. ಯಾಕೆ ಅಂದ್ರೆ ಇವತ್ತು ಚೈನಾದ ಒಟ್ಟು ತೈಲ ಆಮದೇನಿದೆ ಅದರಲ್ಲಿ 15% ಇರಾನ್ನಿಂದ ಡಿಸ್ಕೌಂಟ್ ಬೆಲೆಯಲ್ಲಿ ಸರಬರಾಜಾಗ್ತಾ ಇದೆ. ಹಾಗೆ ಇರಾನಿನ ತೈಲ ನಿಕ್ಷೇಪಗಳ ಮೇಲೆ ಕೂಡ ಚೈನಾ ಹೂಡಿಕೆಗಳನ್ನು ಮಾಡಿದೆ. ಆ ಮೂಲಕ ಚೈನಾ ಇರಾನಿಗೆ ಆಯುಧ ಮತ್ತು ಅಣುಶಕ್ತಗೊಳ್ಳುವುದಕ್ಕೆ ಸಹಾಯ ಮಾಡ್ತಾ ಇದೆ. ಹಾಗೆ ರಷ್ಯಾ ಹಿಂದೂ ಮಹಾಸಾಗರಕ್ಕೆ ಬರುವ ಕನಸನ್ನ ಕಾಣ್ತಾ ಇದೆ ನೋಡಿ. ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಅರಬ್ಬಿ ಸಮುದ್ರವನ್ನ ತಲುಪುವ ರಷ್ಯಾದ ಯೋಜನೆ ಏನಿದೆ ಅದಕ್ಕೂ ಇರಾನ್ ಬೇಕೇ ಬೇಕು. ಇರಾನ್ ಮೂಲಕವೇ ಆ ಹಾದಿ ಬರುತ್ತೆ. ಅಷ್ಟೇ ಅಲ್ಲ, ಈ ಹಾದಿ ಚೈನಾದ 1 ಬೆಲ್ಟ್ 1 ರೋಡ್ ಹೆಸರಿನ ಯುರೋಪ್ ಅನ್ನು ತಲುಪುವ ಭೂಮಾರ್ಗದ ಹಾದಿಯನ್ನು ಕೂಡ ಕನೆಕ್ಟ್ ಮಾಡುತ್ತೆ. ಚೈನಾದಿಂದ ಕಜಕಿಸ್ತಾನ, ಇರಾನ್, ಟರ್ಕಿ, ಜರ್ಮನಿ ಹೀಗೆ ಆ ಮಾರ್ಗ ಸಾಗತ್ತೆ. ಹೀಗಾಗಿ ಇರಾನ್ನಲ್ಲಿನ ಇಸ್ಲಾಮಿಕ್ ಆಡಳಿತ ಪತನವಾಗಿ ಅಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಒಂದು ಬಂದರೆ
ಚೈನಾದ ಕನಸುಗಳಿಗೆ ಕೂಡ ಇಲ್ಲೊಂದು ಕೊಡಲಿ ಪೆಟ್ಟು ಬಿದ್ದಂತಾಗತ್ತೆ. ಆಗ ರಷ್ಯಾ ಇರಾನನ್ನು ಬಿಟ್ಟು ಆಫ್ಘನಿಸ್ತಾನದ ಮೂಲಕ ಬೇರೆ ಮಾರ್ಗವನ್ನು ಹುಡುಕೋಬೇಕಾಗಿ ಬರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿನ ಅಣ್ವಸ್ತ್ರದ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಆದಂತಾಗತ್ತೆ. ಇಷ್ಟಾದ್ರೆ ಅರಬ್ ನೆಲದಲ್ಲಿ ಅಂದ್ರೆ ಪೆಟ್ರೋಲಿಯಂನ ನೆಲದಲ್ಲಿ ಮತ್ತೆ ಅಮೆರಿಕಾದ ಬಲ ಹೆಚ್ಚಾಗುತ್ತೆ. ಹೀಗಾಗಿನೇ ಅಮೆರಿಕ ಕೂಡ ಇರಾನಿನ ಬಗ್ಗೆ ತುಂಬಾ ಆಸಕ್ತಿಯನ್ನು ತೋರ್ತಾ ಇದೆ. ಅಲ್ಲಿನ ಗಲಭೆಗಳು ಹೆಚ್ಚಾಗ್ತಾ ಇರೋದ್ರ ಹಿಂದೆ ಕೂಡ ಅಮೆರಿಕ ಹಾಗೂ ಇಸ್ರೇಲಿನ ಏಜೆನ್ಸಿಗಳಿವೆ. ಅಲ್ಲಿ ನಿರಂತರವಾಗಿ ಜನರನ್ನ ಕೆರಳಿಸುವ ಸುದ್ದಿಗಳನ್ನ ಹರಡ್ತಾ ಇದ್ದಾರೆ. ಇರಾನಿನ ಸರ್ವಾಧಿಕಾರಿ ಖಮೇನಿ ರಷ್ಯಾಗೆ ಓಡ್ ಹೋಗ್ತಾ ಇದ್ದಾನೆ ಅನ್ನೋ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತಾ ಇದೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ಇರಾನ್ನ ಆಡಳಿತ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಖಮೇನಿ ಎಲ್ಲಿಗೂ ಓಡ್ ಹೋಗಿಲ್ಲ, ಓಡ್ ಹೋಗೋದು ಇಲ್ಲ ಅಂತ ಇರಾನ್ ಹೇಳ್ಕೊಳ್ಳುತ್ತೆ. ಇರಾನಿನ ಪ್ರತಿಭಟನೆಗಳನ್ನ ನಾವು ನಿಯಂತ್ರಿಸ್ತೀವಿ, ಜನರ ಜೊತೆ ಮಾತಾಡ್ತೀವಿ, ಇದು ಹೊರಗಿನ ಶಕ್ತಿಗಳ ಕೈವಾಡ. ಆರ್ಥಿಕ ಸುಧಾರಣೆಗೆ, ಬೆಲೆ ಇಳಿಕೆಗೆ ಬೇಕಾದ ಕ್ರಮಗಳನ್ನು ನಾವು ಕೈಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಇರಾನ್ ಪದೇ ಪದೇ ಹೇಳ್ತಾ ಇದೆ. ಆದ್ರೆ ಏನೇ ಹೇಳಿದ್ರು ಗಲಭೆಗಳು ಕಡಿಮೆ ಆಗೋ ಲಕ್ಷಣಗಳಲ್ಲಿ ಕಾಣ್ತಾ ಇಲ್ಲ. ಅಲ್ಲಿನ ಪ್ರತಿಭಟನಾಕಾರರು ಇಸ್ಲಾಮಿಕ್ ಆಡಳಿತದಿಂದ ಮುಕ್ತಿ ಬಯಸ್ತಾ ಇದ್ದಾರೆ, ಮುಲ್ಲಾಗಳೇ ತೊಲಗಿ ಅಂತ ಕೂಗುತ್ತಾ ಇದ್ದಾರೆ. ಮತದ ವಿಪರೀತ ಒತ್ತಡ, ಮತಾಂಧ ಆಡಳಿತದ ವಿರುದ್ಧ ಉಸಿರುಗಟ್ಟಿ ಅಲ್ಲಿನ ಜನ ಬೀದಿಗೆ ಬಂದಿದ್ದಾರೆ. ಅದಕ್ಕೆ ಬೆಲೆ ಏರಿಕೆ, ದುಸ್ತರ ಬದುಕುಗಳು ಪೆಟ್ರೋಲ್ ಸುರಿದಿವೆ. ಅಮೆರಿಕ, ಇಸ್ರೇಲುಗಳು ಅಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿವೆ. ಹೀಗಾಗಿ ಇರಾನ್ ಧಗಧಗಿಸ್ತಾ ಇದೆ. ಗೆಳೆಯರೆ, ಇರಾನ್ ಅನ್ನೋದು ಅಮೆರಿಕಾದ ಪಾಲಿಗೆ ವೆನಿಜುವೆಲಾದಷ್ಟು ಸುಲಭದ ತುತ್ತಲ್ಲ. ಆದರೆ ಅದನ್ನು ನೆಮ್ಮದಿಯಾಗಿರೋದಕ್ಕಂತೂ ಅಮೆರಿಕ ಬಿಡೋದಿಲ್ಲ. ಪರ್ಷಿಯನ್ ಗಲ್ಫ್ ಅನ್ನೋದು ಇಷ್ಟರಲ್ಲೇ ಸಮಸ್ಯೆಗಂತೂ ಈಡಾಗತ್ತೆ. ಈಗಾಗಲೇ ಪ್ರತಿಭಟನಾಕಾರರ ಕೈಗೆ ಆಯುಧಗಳು ಬಂದಿರೋದನ್ನ ನೋಡ್ತಾ ಇದ್ರೆ ಇರಾನ್ನಲ್ಲಿ ದೊಡ್ಡ ಮಟ್ಟದ ನಾಗರಿಕ ಸಂಘರ್ಷಗಳು ಭುಗಿಲೆದ್ದು ಅಲ್ಲಿನ ಆಡಳಿತ ಒಳಗಿಂದೊಳಗೆ ಬಲಹೀನಗೊಂಡು ತಾನಾಗಿ ಕುಸಿಯುವ ದಿನಗಳು ಹತ್ತಿರ ಬಂದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಗೆಳೆಯರೆ ಇರಾನ್ನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.